ನೀನು ಮಾಡಿದ ಶಪಥವೇನಾಯಿತು? ನಿನ್ನ 99 ಮಂದಿ ಸಹೋದರರು ನಿರಾಹಾರದ ಬಂದ ದುರ್ಯೋಧನ ಮೇಲೆ ನೀನು ಮಾಡಿದ ಪ್ರತೀಕಾರವೇನಾಯಿತು? ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಶಪಥ? ಮನೆಯ ತುತ್ತಿಗೆ ಹೊಳೆಯುತ್ತಿರುವ ನಾಯಿಯನ್ನು ಭಾವಿಸಿದೆಯೇನು? ಇಲ್ಲ ಇಲ್ಲ, ನನ್ನ ದೇಹದಲ್ಲಿ ರಕ್ತ ನರನರಗಳಲ್ಲಿಯೂ ಧೋಮನದಂತೆ ನನ್ನ ಶರೀರವನ್ನೇ ಧಗಧಗನೆ ಧಗಧಗನೆ ಧಗಧಗನೆ
ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರು ಗಾಂಧಾರ ವಂಶೋದ್ಧಾರಕರು 99 ಮಂದಿ ಸಹೋದರರೊಡನೆ 99 ಮಂದಿ ಈ ಸಹೋದರರೊಡನೆ ನನ್ನನ್ನು ನನ್ನ ಜನ್ಮದಾತನನ್ನು ಸಗ ಗದ್ದರೆಯ ಕಾರಾಗೃಹದಲ್ಲಿರಿಸಿ ದುರ್ಯೋಧನ ನೀನು ನೀಡುತ್ತಿದ್ದ ಛತ್ರ ವಿಚಿತ್ರವಾದ ಕಡು ಶಿಕ್ಷೆಗಳನ್ನು ನೆನೆಸಿಕೊಂಡರೆ ಅಬ್ಬಾ! ಎಂದಿಗೂ ನನ್ನ ಹೃದಯವು ಅಳುಗುಡುತ್ತಿದೆ. ಶರೀರವೆಲ್ಲವೂ ಕಂಪಿಸುತ್ತಿರುವುದು. ನನ್ನ ಮೈ ರೋಮಾಂಚನವಾಗುವುದು. ನನ್ನ ದೇಹದಲ್ಲಿನ ರಕ್ತವೆಲ್ಲವೂ ಕೊತ 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 ಕೊತನೆ ಕುದಿಯುತ್ತಿರುವುದು. ಗೌರವ ಅಂದು ನಮ್ಮನ್ನ ನನ್ನ ಸಹೋದರರನ್ನ ಗದ್ದಲೆಯ ಕಾರಾಗೃಹದಲ್ಲಿರಿಸಿ ದುರ್ಯೋಧನ ದಿನಕ್ಕೂ ಒಂದು ಇಡಿಯನ್ನ ಒಂದೇ ಹೊಳರೆ ನೀರನ್ನ ಕೊಡುತ್ತಿದ್ದೆ ಎಲ್ಲವೇನೋ ಪಾಪಿ. ನನ್ನದ ಭಾಗ್ಯ ಸಹೋದರರೆಲ್ಲರೂ ಈ ನನ್ನದ ಭಾಗ್ಯ ಸಹೋದರರೆಲ್ಲರೂ ಹಿಡಿ ಕೂಡು ಒಳ್ಳೆಯ ನೀರನ್ನು ನನಗೆ ಕೊಟ್ಟು ಗೌರವ ಈ ನನ್ನ ದೇಹ ಉಸಿರು ಪತ್ರದ ಹಾಗೆ ಮಾಡಿ ದುರ್ಯೋಧನ ನಿನ್ನ ಮೇಲಿನ ಹಾಗೆ ತೀರಿಸಲೆಂದೇ ನನ್ನೊಬ್ಬನನ್ನೇ ಉಳಿಸಿ ನನ್ನೆಲ್ಲಾದ ಭಾಗ್ಯ ಸಹೋದರರು ಒಬ್ಬೊಬ್ಬರಾಗಿಯೇ ಮೃತರಾದವರು. ಓ ನನ್ನ ವಂಶಕ್ಷಯಕ್ಕೆ ಕಾರಣಕರ್ತನಾದ ಧೂರ್ತ ದುರ್ಯೋಧನ, ನಿನ್ನ ಅಪಜಯದ ಅಪಮೃತ್ಯುವಿನ ಅಮಂಗಳದ ನಾಂದಿಯನ್ನು ಹಾಡಿ ಗಾಂಧಾರ ವಂಶಜರೆಲ್ಲರೂ ಗಾಂಧಾರ ವಂಶಜರೆಲ್ಲರೂ ಹರಣ ತೊರೆದು ಅದೆಷ್ಟೋ ವರುಷಗಳು ಹುರುಳಿ ಹೋದವು ಗೊತ್ತೇ. ಗತ ವರ್ಷಗಳ ನೆನಪು
ಮರುಕಳಿಸಿ ಅನ್ನ ನೀರಿಲ್ಲದೆ ಸುತ್ತಿದವರ ಅನ್ನ ನೀರಿಲ್ಲದೆ ಸುತ್ತಿದವರ ಅರ್ಥನಾದ ಈ ನನ್ನ ಅಂತರಾತ್ಮದ ಒಡಲನ್ನೇ ಕರಡಿ ಹೊಳೆಯುತ್ತಲಿದೆ. ಕೌರವ ನನ್ನ ಕಣ್ಣೆದುರಿಗೆ ನಡೆದ ಆ ಹಸುರಿ ಕೃತ್ಯ ಘೋರ ಯಾತನೆ ಅಣ್ಣ ನನ್ನ ಸಹೋದರಿ ಗಾಂಧಾರಿ ದೇವಿಯ ಮಾನಸಿಕ ವೇದನೆ ಕಣ್ಣಿದ್ದರೂ ಸಹ ಕುರುಳಿಯಂತೆ ಪತಿಯನ್ನನುಸರಿಸಿ ನಡೆಯುವ ಆದರ್ಶ ಮಾನವೀಯತೆಯನ್ನ ಕಂಡು ನನ್ನ ಹೃದಯ ಕರಗಿ ನೀರಾಗಿ ಹರಿಯುತ್ತಿದೆ. ಕಣ್ಣುಗಳಿಗೆ ಕಾಣಿಸುವುದೆಲ್ಲ ಕಾರಾಗೃಹ ವಾಸವಾಗಿ ಈ ನನ್ನ ಕಿವಿಯಲ್ಲಿ ಕೇಳುವ ಕೂಗು ಕರ್ಕಶದ ನಾನು ನಿಂತ ಈ ನೆಲವೇ ಶತಜೀವಿಗಳ ಚಿತೆ ಉರಿಸುವ ಮಸಣವಾಗಿ ಶತಜೀವಿಗಳ ಚಿತೆ ಉರಿಸುವ ಮಸಣವಾಗಿ ಕಾಡುತ್ತಿದೆ ಎಂದು ನನ್ನನ್ನು ಕಾಡುತ್ತಿದೆ. ದುರ್ಯೋಧನ ನನ್ನ 100 ಜನ ಸಹೋದರರನ್ನ ಬಂಧುಗಳನ್ನ ಹಗಲಿ ನಾನು ಹೇಗೆ ಒಬ್ಬಂಟಿಯಾಗಿ ಬೆಂದು ನೊಂದಿರುವೆನೆಂದು ನಿನಗೆ ತಿಳಿಯದು ಪಾಪಿ. ಹಾಗೆಯೇ ನೀನು ಈ ನಾಡೊಡೆಯನಾದರೂ ನಿನ್ನೆಲ್ಲ ಬಂಧು ಬಾಂಧವರನ್ನು ಹತ್ತು ಹಂಬಲಿಸಿ ಹೊರಗಿ ಸತ್ತಾದರೆ ಆ ನನ್ನ ಸಹೋದರರ ಆತ್ಮಕ್ಕೆ ಶಾಂತಿ. ಅವರ ಮೃತ ದೇಹಗಳ ಸ್ಥಿರ ಶೂನ್ಯ ದೃಷ್ಟಿಯು ಈಗಲೂ ಸಹ ಈ ನನ್ನ ಹೃದಯವನ್ನು ಬರಸಿಳಿದಂತೆ ದುರ್ಯೋಧನ ಇಂದ ಕುರುರಕ್ತದ ದಾಶಧಾರೆಯಿಂದ ಪುನಃ ಅವರನ್ನು ಉಜ್ಜೀವನಗೊಳಿಸುವೆನು. ಅಣ್ಣ
ಮಾಡಬೇಡಿರಿ. ದುರ್ಯೋಧನನ 99 ಮಂದಿ ಸಹೋದರರ ಚಂದ ವಿಚಿತ್ರ ರುಂಡ ಮುಂಡಗಳಿಂದ ನರಕದಲ್ಲಿ ನಿಮ್ಮ ನಿರಾಂಜನ ಮಾಡಿಸಿದೆ. ಕೌರವೇಶ್ವರ, ಕೌರವೇಶ್ವರ, ನೀನು ನನ್ನ ವಂಶಕ್ಕೆ ಎಸಗಿದ ಮಹಾಕಾರ್ಯದಿಂದ ಈ ನನ್ನ ಮನದಲ್ಲಿಯೇ ನೊಂದು ಬೆಂದು ಕುಂದಿ ಕೃಶವಾಗಿರುವ ನನ್ನ ಈ ಶರೀರವನ್ನು ಚಂದ್ರ ವಿಚಿತ್ರವಾಗಿ ಪ್ರತಿಕಾರಕ್ಕೆ ಪ್ರತಿಕಾರ ಸಾಡು ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಮಹಾಜಪದ ವಿನಃ ಮತ್ತಿನ್ನಾವ ಸತ್ಪಾವನೆಯ ಸನ್ನಡತೆಯ ಗುರುತು ನನ್ನಲ್ಲಿ ಉಳಿದಿಲ್ಲ. ಸಹೋದರರೇ, 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 ಅಂದಿನ ನಿಮ್ಮ ದಾರುಣ ದೃಶ್ಯವು ಹಿಂದಿಗೂ ಈ ನನ್ನ ಸ್ಮೃತಿ ಪಟಲದಿಂದಿಳಿಯದೆ ಉಳಿದು ನಿರಂತರ ಕುಟುಕುತನದ ಭಯಂಕರ ಹೊಡಬೊಮ್ಮೆಯಲ್ಲಿ ಎಂದು ನೊಂದು ಚರಿತನಾಗಿದ್ದೇನೆ. ದುರ್ವಿಧಿಯ ಅಟ್ಟಹಾಸದಿಂದ ದುಡುಕಿ ಮೆರೆಯುತ್ತಿರುವ ದುರುಳ ದುರ್ಯೋಧನ, ಕೇಳು, ಗಾಂಧಾರ ವಂಶ ಕ್ಷಯಕ್ಕೆ ಕಾರಣಕರ್ತನಾದ ಕೌರವ ತುನ್ನಿಯೇ ಕೇಳು. ಕರುಣೆ ತೋರುವ ಈ ಸೋದರ ಮಾವನನ್ನೇ ಕೆಡಗಿ ಕಠೋರ ಹೃದಯನ್ನಾಗಿಸಿದ ಕುರುಕುಲದ ನರಮುಳುವೆ ಕೇಳು. ನಾನೂ ಸಹ ಅಧಿಕಾರ ವಿಧೆಯೆಂದು ಕೋಪಿ ಮೆರೆಯುವೆಯೇನು? ಇನ್ನೆಷ್ಟು ದಿನ ನಿನ್ನ ಅಧಿಕಾರ ನಾನು ಕೌರವ, ನಾನು ಸಹ ನಿನ್ನಂತೆ 99 ಮಂದಿ ಸಹೋದರರನ್ನೊಳಗೊಂಡು ಏಕಚಕ್ರಾಧಿಪತ್ಯವನ್ನ ಸ್ಥಾಪಿಸಿಕೊಂಡು ಸಕಲ ಸಾಮಂತರಿಂದಲೂ ಹೊರೈಸಿಕೊಳ್ಳುತ್ತ ಏ ಗಾಂಧಾರ ಸಿಂಹಾಸನದ ಮೇಲೆ ಕುಳಿತು ಸಾಮ್ರಾಟನಾಗಿ ಮೆರೆಯಬಹುದಾಗಿತ್ತು. ಆದರೆ ಕೌರವ, ನನ್ನೆಲ್ಲ ಆಸೆ ಆಕಾಂಕ್ಷೆಗಳೆಲ್ಲವನ್ನ ನೀರು ಗಾಳಿಗೋಪುರ ಮಾಡಿ ಮಣ್ಣುಗೊಳಿಸಿದೆ. ಚಿಂತೆ ಇಲ್ಲ, ಮೀರಿ ಹೋಗುವುದಕ್ಕೆ ಮರುಗಿ
ಫಲವಲ್ಲ. ಗತ ಸ್ಮರಣೆ ಚಿತ್ತ ಶಾಂತಿಯನ್ನೇ ಕದಿಡುವುದು. ಅಂತೆಯೇ ನಾನು ಕೌರವ, ನಾನು ನಿನ್ನಲ್ಲಿಯೇ ಸೇರಿಕೊಳ್ಳಿ ಮುಳ್ಳನ್ನ ಮುಳ್ಳಿನಿಂದಲೇ ವಜ್ರವನ್ನು ವಜ್ರದಿಂದಲೇ ಛೇದಿಸುವಂತೆ ದುರ್ಯೋಧನ, ನಿನ್ನಂತಹ ಮೋಸಗಾರನನ್ನ ನಾನು ಮೋಸದಿಂದಲೇ ನಾಶಪಡಿಸಬೇಕು. ಆರ್ಯೋಕ್ತಿಯನ್ನ ಅನುಸರಿಸಿಕೊಂಡು ನಿನ್ನನ್ನ ಕೌರವ, ಇದು ಸಮಯ ಸಂಜೀವಿನಿಯಂತೆ ಅಡಿಗಡಿ ಹಡ್ಡಗಟ್ಟಿ ಅಡ್ಡದಾರಿಯಲ್ಲೇ ನಡೆಯುವಂತೆ ಮಾಡಿದರು. ಪಾಪಿ, ಇನ್ನು ಮುಂದೆ ಈ ಕುರುಕ್ಷೇತ್ರದಲ್ಲಿ ಶಾಖುನಿಯಿಂದ ನಿನಗುಂಟಾಗುವ ಹಿಂಸೆಯು ಅತಿ ಭಯಾನಕ. ಕೌರವ, ಈ ಶಕುನಿಯನ್ನು ಕುರುಕ್ಷೇತ್ರದಲ್ಲಿ ಶಕುನಿ ಎಂಬ ಮೂರಕ್ಷರದಲ್ಲಿ ಎಷ್ಟೊಂದು ಮಹತ್ವ ಅಡಗಿದೆ ಎಂಬುದನ್ನ ಬಲ್ಲೆಯೇನೋ? ಕೇಳು. ಶಾ ಎಂದರೆ ಶತಜೀವಿಗಳಿಂದ ಕೂಡಿದ, ಹೂ ಎಂದರೆ ಅದು ನಿನ್ನ ವಂಶ, ಕುರು ವಂಶ. ನೀ ಎಂದರೆ ನಿಮ್ಮವರಿಂದಲೇ ನಿನ್ನ ನಿರ್ನಾಮ. ಕೌರವ, ಶಕುನಿ ಎಂದರೆ ಶತಜೀವಿಗಳಿಂದ ಕೂಡಿದ ಕುರುವಂಶ ನಿರ್ಮೂಲನ. ಶತಜೀವಿಗಳಿಂದ ಕೂಡಿದ ಕುರುವಂಶ ನಿರ್ಮೂಲನ. ಶತಜೀವಿಗಳಿಂದ ಕೂಡಿದ ಕುರುವಂಶ ನಿರ್ಮೂಲನ. ಪಾಪಿ, ಈ ಶಕುನಿ ನಿನ್ನ ಸೋದರ ಮಾವನೆಂದು ತಿಳಿದೆಯೇನೋ ಬೆಪ್ಪೆ? ಅಲ್ಲ, ಸೋದರ ಮಾವನಲ್ಲ. ನಿನ್ನ ಮತ್ತು ನಿನ್ನ ಸಹೋದರರ ವಿನಾಶಕ್ಕೆ ಹೆಗಲೇರಿದ ಶನಿ, ಆಧನ್ನ ಶನಿ. ಇಷ್ಟು ಮಾತ್ರಕ್ಕೆ ನಿನ್ನನ್ನು ಬಿಡುವುದಿಲ್ಲ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾದ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಕೌರವ, ನಿನಗಾಗಿ ಒಂದೇ ಒಂದು ಹನಿ ಕಣ್ಣೀರನ್ನು ಮಿಡಿಯುವವರಿಲ್ಲದೆ ನಿನ್ನ ಸಹಿತ ನಿನ್ನ ಗುರುಕುಲವನ್ನೇ ಸರ್ವನಾಶ ಮಾಡದವರನ್ನು ಈ ಕಪಟ ದ್ಯೂತ ವಿದ್ಯಾ ವಿಶಾರದ ಶಕುನಿಯ ಮನಸ್ಸಿಗೆ ಎಲ್ಲದೋ ನೆಮ್ಮದಿ. ನನ್ನ ಸಹೋದರರ ಪ್ರೋತಾತ್ಮಗಳಿಗೆ ಅದೆಲ್ಲದೋ ಅದು ಆ ಪಾಪಿಯೇ ಇತ್ತ ಬರುತ್ತಿರುವಂತೆ ಬರಲಿ ಸಮಯಕ್ಕೆ ಸರಿಯಾದ ಬುದ್ಧಿಯನ್ನು ಕಲ್ಪಿಸಿಕೊಂಡು ಹಿಡಿಸುವೆನು. ನರಕದ
ನಿನಗೆ ಪರಮ ಶತ್ರುಗಳ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಸಮಾಗಮನವಾಯಿತು. ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ? ಚಿಂತೆ ಏಕೆ ನನ್ನ ಮಗುವೆ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂದು ಆ ದೂತನು ಈ ದಿನ ಸಮಾಚಾರವನ್ನ ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳ್ಬಲಗಳಿಂದ ಇಡೀ ಪಾಂಡವರ ಸಮಸ್ತ ಸೈನ್ಯವನ್ನೇ ನಾಶ ಮಾಡಬಲ್ಲನು. ಆದರೆ ಜ್ಞಾತಿ ಹಿಂಸೆ, ಸ್ವಯೂತ ಕಲಹ ಇವು ಉಚಿತವಾದ ಕಾರ್ಯವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಅದೆಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ನಾನವನ ಮಾತುಗಳನ್ನು ನಿರಾಕರಿಸಿದೆನು. ಈಗೇನು ಮಾಡುವುದು ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಾಹ್ಯವಲ್ಲ ಸುಯೋಧನ. ಅಣ್ಣನ್ನು ನೋಡಿ ಬಂದೆ ಕೃಷ್ಣ ಕೈದ ತೋಯ ಕೈದ ತೋಯ ಕೈದ ಅಣ್ಣನ್ನು ನೋಡಿ ಬಂದೆ ಕೃಷ್ಣ ಕೈದ ತೋಯ ಕೈದ ತೋಯ ಕೈದ ಕೃಷ್ಣ ಕೈದ ಪರಿಯ ಎಲ್ಲವನ್ನು ಅಣ್ಣ ಕೃಷ್ಣ ಕೈದ ಪರಿಯ ಎಲ್ಲವನ್ನು ಇಲ್ಲದೆ ಮನಸ್ಸು ತಲ್ಲಣಿ ಇಲ್ಲದೆ ಮನಸ್ಸು ತಲ್ಲಣಿ ಅಣ್ಣ ಕೃಷ್ಣ ಕೈದ ತೋರ್ಯ ಕೈದ ತೋರ್ಯ ಕೈದ ಅಣ್ಣ ಕೊಲ್ಲ ಕೈದ ಪರಿಯ ಎಲ್ಲವನ್ನು ಕೊಲ್ಲ ಕೈದ ಪರಿಯ ಎಲ್ಲವನ್ನು ಇಲ್ಲದೆ ಮನಸ್ಸು ತಲ್ಲಣಿ ಅಣ್ಣ ಕೃಷ್ಣ ಕೈದ ಕಾರ್ಯ ಕೈದ ಕಾರ್ಯ ಕೈದ ಅಗ್ರಜ ಆ ಕೃಷ್ಣನ ಹಸ್ತಿನಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಅಣ್ಣ, ಯಾರಿಗೆ ಶಾಂತಿ ಯಾರಿಗೆ ಸಂಧಾನ? ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೌದು ಅಗ್ರಜ. ಸಹೋದರ, ಹೋಗು, ಅತಿಥಿ ಸತ್ಕಾರಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡು. ಇನ್ನೆಲ್ಲಿ ಅತಿಥಿ ಸತ್ಕಾರವನ್ನು? ಆ ದರ್ಪಿತ ಗೋಪಾಲಕನು ಆಗಲೇ ನಮ್ಮ ಅರಮನೆಯ ರೋಜಪ್ರಸಾದವನ್ನು ದರಿದ್ರನಾದ ವಿದುರನ ಮನೆಯನ್ನು ಆಶ್ರಯಿಸುವನು. ಇದು ಎಂತ ಅವಯಜ್ಞಾಗ್ರಜ? ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧೀನನು ಇರಬಹುದು. ವಿದುರನಂತಹ ಭಕ್ತರು ಆತನಿಗೆ ಮತ್ತಿನ್ನಾರಿರುವರು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವೆನು. ನೀನು ಚಿಂತಿಸಬೇಡ, ಹೋಗು ತಮ್ಮ. ಇಂದು ನಾನು ಹೇಳುವ ಮಾತುಗಳು ನಿಮಗೆ ಅನಿಸುವುದಿಲ್ಲ, ಅದು ಮುಂದೆಯೇ ತಿಳಿಯುವುದು. ಮತಾಂತರೆಂಬ ಪಾಂಡು ಸುತನ ಪಾದವ ಬರುವೆ. ಮತಾಂತರೆಂಬ ಪಾಂಡು ಸುತನ ಪಾದವ ಬರುವೆ. ಮನೋಮುಕ್ತಿ ಕ್ಷಣ, ಮನೋಮುಕ್ತಿ ಕ್ಷಣ. ವಿಧ ವಿಧದ
ವಿಧದೊಳ್ ಮದೊಂದರನ್ನು ರಣಾಸ್ತ್ರದೊಳಗಿದೆ ಮದೊಂದರನ್ನು ರಣಾಸ್ತ್ರದೊಳಗಿದೆ ಕ್ಷಣದಿ ಕೊಲ್ ಮದಾಂತರಿಪ ಪಾಠ ಸುತನ ಮದಮ ಮುರಿಬೇಡ ಸತ್ತೋರ ಕೂಟವಂತೆ ಸತ್ತೋರ ಕೂಟ ಅಗ್ರಜ ಈ ನಿಮ್ಮ ಸತ್ಕೌರ ಕೂಟ ನನಗೊಪ್ಪದು ಒಪ್ಪದು ಒಪ್ಪದು ಸಹೋದರ ಸಹೋದರ ಅಭಿಮಾನಶಾಲಿಯಾದ ನನ್ನ ತಮ್ಮನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಬಾರಿ ದುಸ್ಸಾಧ್ಯವೆನಿಸುವುದು. ನೋಡಿದೆಯಾ ಮಾವ ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪವನ್ನ? ಮದಗಳೆಷ್ಟಿದ್ದರೇನು ಈ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲವೇ? ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಕೃಷ್ಣನ ತಲೆ ಕೆಳಗು ವಿದ್ಯೆಗಳು ನಿನಗಿನ್ನು ತಿಳಿದಿಲ್ಲ ಸುಯೋಧನ. ಅವನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಮಲ್ಲರ ಮಲ್ಲ, ಛಲದಂಗ ಮಲ್ಲ, ಪುರ ಸಾರ್ವಭೌಮನಾದ ವೈಭವವನ್ನ ತೃಣೀಕರಿಸಿ ಆ ದರಿದ್ರ ದಾಸಿ ಪುತ್ರನಾದ ವಿದುರನ ಮುರುಗುಜೋಪಡಿಯನ್ನಾಶ್ರಯಿಸುತ್ತಿದ್ದರೆ ಪ್ರಾರಂಭದಲ್ಲೇ ಸಹಿಸಲಾಗದಂತ ಅಪಮಾನ, ಭಕ್ತಿ ವೈರಾಗ್ಯಗಳ ನೆವದಿಂದ ವಂಚಿತನಾಗಿ ಈ ಅಪಮಾನವನ್ನು ನೀನು ಅದೇಗೆ ಸಹಿಸುವೆ ನನ್ನ ಮಗುವೆ? ಅದೇಗೆ ಸಹಿಸುವೆ? ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷ ಬೇಕೆ ಮಾವ? ಕೃಷ್ಣನಲ್ಲಿ ನನಗೆ ದ್ವೇಷ? ಹಾಗೆ ಕೇಳಿದರಲ್ಲವೇ ನನ್ನ ಮಗು, ಆ ಕೃಷ್ಣನಲ್ಲಿ ನನಗಿರುವ ದ್ವೇಷದ ಬಗ್ಗೆ ಹೇಳುವುದು. ಕೃಷ್ಣ ಅವನೊಬ್ಬ ಕಪಟಿ, ನಾರಿ ಚೋರ. ಮಿಗಿಲಾಗಿ ಕ್ಷತ್ರಿಯ ಜಾತಿಯ ಪರಮ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನ ನಿರ್ಮೂಲ ಮಾಡಲೆಂದೇ ಅವತರಿಸಿರುವನು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನನ್ನ ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿ ಕಂಸ, ಶಿಶುಪಾಲ, ಜರಾಸಂಧ ಇವರುಗಳು ನಿನಗೆ ಎಂತಹ ಪರಮಮಿತ್ರರಾಗಿದ್ದರು ಹೌದಲ್ಲವೇ? ಕಾರಣವಿಲ್ಲದೆ ಅವರನ್ನು ಸಂಹರಿಸಿದರು. ಕಂಸನನ್ನ ವಧಿಸಿ ಹರಳು ಮರಳು ಮುದುಕನಾದ ಉಗ್ರಸೇನನನ್ನು ಹೆಸರಿಗೆ ಮಾತ್ರ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಸಹೋದರರನ್ನ ಸುರಪಾನದಿಂದ ಪ್ರಮತ್ತರನ್ನಾಗಿ ಮಾಡಿ ತಾನು ಮಾತ್ರ ರಾಜಲಕ್ಷ್ಮಿಯನ್ನು ಕೈವಶಪಡಿಸಿಕೊಂಡಿರುವನು. ಇಂಥವನಿಗೆ ಮನ್ನಣೆಯೇ ನನ್ನ ಮಗು? ಆಗ ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು. ಆದರೆ ಅವನ ಮೇಲಿನ ವೈಯಕ್ತಿಕ ದ್ವೇಷದಿಂದ ಪಾಪ ಆ ಪಾಂಡವರನ್ನ ಹಿಂದಿರುವುದು ಯಾವ ನ್ಯಾಯ? ಪಾಪ, ಪುಣ್ಯ, ದಯ, ದಾಕ್ಷಿಣ್ಯ ಇವುಗಳನ್ನ ನೀನು ಎಲ್ಲಿಂದ ಕಲಿತೆ ನನ್ನ ಮಗು? ಪಾಂಡವರನ್ನ ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕೆ ಮಾವ? ಅವರೆಲ್ಲರೂ ಆ ಕಳ್ಳ ಕೃಷ್ಣನ ಆಜ್ಞಾಧಾರಕರು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಆ ಪಾಂಡವರಿಗೆ ಆಶ್ರಯವನ್ನ ಕೊಟ್ಟೆಯಾದರೆ ನಿನ್ನ ಸರ್ವ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಮತ್ತಿನ್ನೇನು ಮಗು? ಪಗಡೆಯಾಟದಲ್ಲಿ ಸೋತಾಗಲಿ, ಈ ವಿಸ್ತಾರವಾದ ಸಾಮ್ರಾಜ್ಯ
ಆ ಪಾಂಡವರಿಗೆ ನಷ್ಟವಾಯಿತು. ಪುನಃ ಅವರದನ್ನು ಹೊಂದುವುದೆಂದರೆ ಏನು ದುರ್ಯೋಧನ? ಕ್ಷತ್ರಿಯ ವೀರರಿಂದ ಅನುಬದ್ಧಳಾದ ಈ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷಕರ ಯಾಚನಾಂಜಲಿಯಲ್ಲಿಡುವುದು ನನಗೆ ಉಚಿತವಲ್ಲ. ಪಾಂಡವರು ಆಗೊಂದು ವೇಳೆ ರಾಜ್ಯಕ್ಕೋಸ್ಕರವಾಗಿ ಹಂಬಲಿಸುತ್ತಿದ್ದರೆ ಮಲ್ಲರ ಮಲ್ಲ, ಚಲದಂಗ ಮಲ್ಲ, ಅಷ್ಟೈಶ್ವರ್ಯ ಸಂಪನ್ನ, ಗುರು ಸಾರ್ವಭೌಮನಾದ ನಿನ್ನೊಡನೆ ರಣಕ್ಷೇತ್ರದಲ್ಲಿ ಕ್ಷಣಸಿ ರಾಜಲಕ್ಷ್ಮಿಯನ್ನ ಕೈ ಹಿಡಿಯಲಿ. ಅದನ್ನ ಬಿಟ್ಟು ಮೇಲಿಂದ ಮೇಲೆ ಈ ದೈನಾವೃತ್ತಿ ಏಕೆ ದುರ್ಯೋಧನ? ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಸೌಬಲ ರಾಜ. ಯೋಧನ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನೂ ಕೊಡುವುದಿಲ್ಲ. ಅಷ್ಟು ಮಾತ್ರವೇ ಅಲ್ಲ ನನ್ನ ಮಗು, ಸಂಧಿಯ ನೆಪದಿಂದ ಬಾರಿ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆ ವಿಚಾರದಲ್ಲಿ ಸೋದರಳಿಯ ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನದು ಮಾವ ನಿನ್ನ ಸಲಹೆ? ಮಗು, ಯಥಾ ಸಮಯದಲ್ಲಿ ಅದನ್ನು ತಮ್ಮ ಮುಂದೆ ವಿಜ್ಞಾಪಿಸಿಕೊಳ್ಳುವೆನು. ಮಾವ, ನಿನ್ನ ಸಲಹೆಯ ಹೊರತಾಗಿ ನಾನು ಎಂದು ಏನನ್ನೂ ಮಾಡುವುದಿಲ್ಲ. ಎಲ್ಲಿ ಹೋದರೇನು ನಿಮ್ಮ ತೆಗಿಬಂಧನದಲ್ಲಿ ಪಾಂಡವರ ಅವನ ಕಣ್ಣ ಮಗನು ರಕ್ತ ಕುಡಿದು ಈ ಕಲೆಯ ನನಗೆ ನೊಪ್ಪನ ಆತನ ಎಲೆಯನ್ನು ಮೆಚ್ಚಿ ಆ ದುರುಳ ಭೀಮನರ ಸೇರಿದ ಅವನ ಕಣ್ಣ ಮಗನು ರಕ್ತ ಈ ಕಲೆಯ ಬೆಳೆದು ನನಗೆ ನೊಪ್ಪನ ಆತನ ಎಲೆಯನ್ನು ಮೆಚ್ಚಿ ಬರದಿನ ಬೆಳೆದು ಸಲದಿನ ಬೆಳೆದು ವೈರಿ ಬದಲು ಮುತ್ತಿನ ಬೆಳೆದು ವೈರಿ ಬರಬಹುದು ಮುದಗಿನ
ನಕಲಿ ನೀನಾಗುವೆ ಈ ರಣರಂಗದಲ್ಲಿ ನರಬಲಿ. ಕುರುಕುಲದ ಕಳಂಕ ಸ್ವರೂಪ ಮುಗಿಯುತ್ತ ನಿನ್ನ ಆರ್ಭಟ. ಈ ಶಕುನಿಯ ಕುತಂತ್ರದಿಂದ ನಿನ್ನ ಸಾಮ್ರಾಜ್ಯ ನಾಶಿಸುವುದು ಮಾವಿ. ಎಂದಿಗೆ ನಿನ್ನ ಮಡದಿಯಾದ ಭಾನುಮತಿಯು ಮಂಡಗದರಿ ಮುಂಡೆಯಾಗಿ ನಿನ್ನ ಶವದ ಮೇಲೆ ಬಿದ್ದು ಹೊರಳಾಡಿ ಗೋಳಾಡುವುದನ್ನ ಈ ನನ್ನ ಎರಡೂ ಕಣ್ಣುಗಳಿಂದ ನೋಡುವೆನೋ. ಅಂದೇ ಈ ಶಕುನಿಗೆ ಮನಸ್ಸಿಗೆ ಆನಂದ. ಕೌರವ, ನಿನ್ನ ಸಪ್ತ ಶರೀರದ ಮೂಳೆಗಳನ್ನೇ ಸರ್ಪದಾಳಗಳನ್ನಾಗಿ ಮಾಡಿಕೊಂಡು ನನ್ನ ಸಪ್ತ ಸಹೋದರರ ಆತ್ಮಕ್ಕೆ ಆನಂದ ಪರಮಾನಂದವನ್ನ ನೀಡುವೆನು. ಆನಂದ